Thank you for sponsoring this car, Renault Tumkuru. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಒನ್ ಲೈಫ್ ಬ್ರೋ. ಮೈ ಸೆಲ್ಫ್ ಅಕ್ಷಯ್. ಇವತ್ತು ನಾನು ಡ್ರೈವ್ ಮಾಡ್ತಿರೋದು ರೆನೋ ಟ್ರೈಬರ್. ದಿಸ್ ಇಸ್ ದಿ ಕೀ. ಬನ್ನಿ ಇಂಜಿನ್ ಸ್ಪೆಸಿಫಿಕೇಷನ್, ಇಂಟೀರಿಯರ್, ಎಕ್ಸ್ಟೀರಿಯರ್ ಎಲ್ಲ ನೋಡೋಣ. ಫಸ್ಟು ಇಂಜಿನ್ ಸ್ಪೆಸಿಫಿಕೇಷನ್ ನೋಡೋಣ. ಸೊ ಇಂಜಿನ್ ಈ ಥರ ಕಾಣುತ್ತೆ. ಇದು 1 ಲೀಟರ್ 3 ಸಿಲಿಂಡರ್ ಪೆಟ್ರೋಲ್ ಇಂಜಿನು, ಜೊತೆಗೆ 72 bhp ಆಫ್ ಆರ್ಸ್ ಪವರ್ ಪ್ರೊಡ್ಯೂಸ್ ಆಗುತ್ತೆ, ಮತ್ತು 96 Nm ಟಾರ್ಕ್ ಪ್ರೊಡ್ಯೂಸ್ ಆಗುತ್ತೆ. ಮತ್ತು ಇದು ಫ್ಯೂಯಲ್ ಕೆಪಾಸಿಟಿ 40 ಲೀಟರ್ಸ್ ಕೊಟ್ಟಿದ್ದಾರೆ. ಮೈಲೇಜು 19 ಕಿಲೋಮೀಟರ್ ಇದೆ. ಓವರ್ ಆಲ್ ಬಿಲ್ಡ್ ಕ್ವಾಲಿಟಿ ಈ ಥರ ಇದೆ. ಸೊ ಇದು ನ್ಯಾಚುರಲಿ ಆಸ್ಪಿರೇಟೆಡ್ ಇಂಜಿನು, ಟರ್ಬೋ ಚಾರ್ಜ್ ಏನೂ ಇಲ್ಲ. ಓವರ್ ಆಲ್ ಇಂಜಿನ್ ಈ ಥರ ಇದೆ, ನೋಡ್ಬೋದು. ಸೊ ಕ್ಲೋಸ್ ಮಾಡೋಣ, ಇಂಟೀರಿಯರ್ ಎಕ್ಸ್ಟೀರಿಯರ್ ನೋಡೋಣ. ಸೊ ಇನ್ಸುಲೇಷನ್ ಎಲ್ಲ ಪ್ಲೇಸ್ ಮಾಡಿದ್ದಾರೆ. ಸೊ ಕ್ಲೋಸ್ ಮಾಡೋಣ. ಸೊ ಫ್ರಂಟಿಂದ ಕಾರ್ ಈ ಥರ ಕಾಣುತ್ತೆ. ಫ್ರಂಟ್ ಗ್ರಿಲ್ಲು ಕ್ರೋಮಲ್ಲಿ ಕಂಪ್ಲೀಟ್ ಆಗಿದೆ. ರೆನೋ ಲೋಗೋ ಚೆನ್ನಾಗಿ ಪ್ಲೇಸ್ ಮಾಡಿದ್ದಾರೆ ಕ್ರೋಮಲ್ಲಿ. ಓವರಾಲ್ ಫ್ರಂಟಿಂದ ಕಾರ್ ಈ ಥರ ಇದೆ. ಮತ್ತು ಇನ್ನು ಹೆಡ್ಲೈಟ್ ವಿಷಯಕ್ಕೆ ಬಂದರೆ, ಪ್ರೊಜೆಕ್ಟರ್ ಹೆಡ್ಲೈಟು, ಆಲೋಜನ್ ಬಲ್ಪು ಯಾವುದೂ, ಮತ್ತು ಇಂಡಿಕೇಟರ್ ಆಲೋಜನ್ ಬಲ್ಪು, ಮೇನ್ ಲೈಟೂ ಆಲೋಜನ್ ಬಲ್ಪು. ಓವರಾಲ್ ಫ್ರಂಟಿಂದ ಕಾರ್ ಈ ಥರ ಕಾಣುತ್ತೆ. ನೀವು ನೋಡ್ಬೋದು ಡಬಲ್ ಟೋನ್ ಬಂಪರ್ ಇದೆ, ಮತ್ತು ಸ್ಕಿಡ್ ಪ್ಲೇಟ್ ಇದೆ. ಫಾಗ್ ಲೈಟಲ್ಲಿ ಕ್ರೋಮ್ ಇದೆ. ಫಾಗ್ ಲೈಟ್ ನೋಡಿ, LED ಯೂನಿಟ್ ಅದು ಫಾಗ್ ಲೈಟು. ನೀವು ನೋಡ್ಬೋದು ಅಪೀಲಿಂಗ್ ಆಗಿದೆ. ಮತ್ತು ಸೈಡ್ ಪ್ರೊಫೈಲ್ ನೋಡಿ ಈ ಥರ ಇದೆ, ಮತ್ತು ಉಕ್ಕಿದೆ. ಸೊ ಗ್ರೌಂಡ್ ಕ್ಲಿಯರೆನ್ಸ್ ಬಂದುಬಿಟ್ಟು 182 mm ಇದೆ. ವಿಡ್ತ್ ಆಫ್ ದಿ ಕಾರ್ ಬಂದುಬಿಟ್ಟು 3900 mm ಇದೆ. ಇನ್ನು ಟೈರ್ ವಿಷಯಕ್ಕೆ ಬಂದರೆ, ಇದು 15 ಇಂಚಸ್ ಟೈರ್ ಪ್ರೊಫೈಲ್ ಇದು, ಮತ್ತು ಅಲಾಯ್ ವೀಲ್ಸು, ABS ಇದೆ, EBD ಇದೆ. ಓವರ್ ಆಲ್ ಸೈಡ್ ಪ್ರೊಫೈಲ್ ಈ ಥರ ಇದೆ. ಮತ್ತು ಬಾಡಿ ಕ್ಲಾಡಿಂಗ್ಸ್ ನೋಡ್ಬೋದು ನೀವು. ಫ್ರಂಟಿಂದ ಬ್ಯಾಕ್ ತನಕ ಬ್ಲ್ಯಾಕಲ್ಲಿ ಫಿನಿಶ್ ಆಗಿದೆ. ಮತ್ತು ಮಿರರ್ ಜೊತೆಗೆ ಇಂಡಿಕೇಟರ್ ಪ್ಲೇಸ್ ಮಾಡಿದೆ. ಮತ್ತು B ಪಿಲ್ಲರು, A ಪಿಲ್ಲರು ಮತ್ತು C ಪಿಲ್ಲರು ಎಲ್ಲ ಬ್ಲ್ಯಾಕಲ್ಲಿ ಫಿನಿಶ್ ಆಗಿದೆ. ರೂಫು ಫ್ಲೋಟಿಂಗ್ ರೂಫ್ ಇದೆ, ನೋಡ್ಬೋದು. ಫ್ಲೋಟಿಂಗ್ ರೂಫ್ ಇದೆ, ಮತ್ತು ರೂಫ್ ರೈಲ್ಸ್ ಇದೆ ಫಂಕ್ಷನಲ್ಲು, ಮತ್ತು ಆ್ಯಂಟನಾ ರೂಫಿಗೆ ಕನೆಕ್ಟೆಡ್ ಆಗಿದೆ. RXZ ವೇರಿಯಂಟ್ ಅಂತ ಇದೆ. ಓವರ್ ಆಲ್ ಬ್ಯಾಕ್ ಸೈಡಿಂದ ಕಾರ್ ಈ ಥರ ಕಾಣುತ್ತೆ. ರೆನಾಲ್ಟ್ ಅಂತ ಬ್ಯಾಡ್ಜಿಂಗ್ ಮಾಡಿದ್ದಾರೆ. ರೆನಾಲ್ಟು ಲೋಗೋ ಇದೆ. ಡ್ರೈವರ್ ಅಂತ ಬ್ಯಾಡ್ಜಿಂಗ್ ಮಾಡಿದೆ. ಮತ್ತು ಇಲ್ಲಿ ಕ್ಯಾಮ್ರಾ ಇದೆ. ಎನರ್ಜಿ ಅಂತ ರಿಟರ್ನ್ ಮಾಡಿದ್ದಾರೆ. 4 ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ ಇದೆ. ಮತ್ತು ಬ್ಯಾಕ್ ಸೈಡು ವೈಪರ್ ಇದೆ. ಓವರ್ ಆಲ್ ಬ್ಯಾಕ್ ಸೈಡಿಂದ ಕಾರ್ ಈ ಥರ ಕಾಣುತ್ತೆ. ಮತ್ತು ಎಕ್ಸಾಸ್ಟ್ ಇದೆ ಈ ಥರ, ಡೆಡಿಕೇಟೆಡ್ ಆಗಿಲ್ಲ. ಇದು ಟೈಲ್ ಲ್ಯಾಂಪು ಆಲೋಜನ್ ಬಲ್ಪು, ಇಂಡಿಕೇಟ್ರು ಆಲೋಜನ್ ಬಲ್ಪು, ರಿವರ್ಸ್ ಪಾರ್ಕಿಂಗ್ ಲೈಟೂ ಆಲೋಜನ್ ಬಲ್ಪು. ಸೊ ಬನ್ನಿ ಬೂಟ್ ಯಾವ ಥರ ಇದೆ ಅಂತ ನೋಡೋಣ. ಸೊ ಟ್ರೈಬರಲ್ಲಿ 2 ಟೈಪ್ ಮೂಡ್ ಬರುತ್ತೆ. ಒಂದು ಲೈಫ್ ಮೂಡು, ಒಂದು ಟ್ರೈಬ್ ಮೂಡು. ಟ್ರೈಬ್ ಮೂಡ್ ಅಂದರೆ ಈ ಥರ, ಅಂದರೆ 3 ರೋಸ್ ಬರುತ್ತೆ. ಲೈಫ್ ಮೂಡ್ ಅಂದರೆ ಇದನ್ನು ಈ ಥರ ಟಿಲ್ಟ್ ಮಾಡಬೇಕು, ಆವಾಗ ಬೂಟ್ ಸ್ಪೇಸ್ ಇನ್ಕ್ರೀಸ್ ಆಗುತ್ತೆ. ಸೊ ಇದು ಓವರ್ ಆಲ್ ಬೂಟ್ ಸ್ಪೇಸ್ ಎಷ್ಟಿದೆ ಅಂದರೆ 600 ಲೀಟರ್ಸ್ ಇದೆ. ಇದನ್ನು ರಿಕ್ಲೈನ್ ಮಾಡಿದ್ರೆ ಬ್ಯಾಕ್ ಸೈಡು ಬರೀ 100 ಲೀಟರ್ಸ್ ಅಷ್ಟೇ ಬರುತ್ತೆ, ಅದಕ್ಕಿಂತ ಜಾಸ್ತಿ ಬರಲ್ಲ. ಓವರ್ ಆಲ್ ಗಾಡಿ ಈ ಥರ ಕಾಣುತ್ತೆ. ಇಂಟೀರಿಯರು ಇದು 3rd ರೋ, 2nd ರೋ, 1st ರೋ. ಓವರ್ ಆಲ್ ಬ್ಯಾಕ್ ಸೈಡಿಂದ ಕಾರ್ ಈ ಥರ ಕಾಣುತ್ತೆ. ಸೊ ಬೂಟ್ ತೆಗೆದಾಗ ಕಾರ್ ಈ ಥರ ಕಾಣುತ್ತೆ, ನೀವು ನೋಡ್ಬೋದು. ಸೊ ಕ್ಲೋಸ್ ಮಾಡೋಣ ಇದನ್ನು. ಇನ್ನು ಕ್ಯಾಬಿನ್ ಯಾವ ಥರ ಇದೆ ಅಂತ ಒಳಗಡೆ ಕುತ್ಕೊಂಡು ನೋಡೋಣ ಬನ್ನಿ. ಸೊ ನೀವು ನೋಡ್ಬೋದು ಕ್ಯಾಬಿನು ಡೋರ್ 90 ಡಿಗ್ರಿ ಓಪನ್ ಆಗುತ್ತೆ ಆರಾಮಾಗಿ. ಮತ್ತು ಇಲ್ಲಿ ಪವರ್ ವಿಂಡೋಸ್ ಇದೆ. ಮತ್ತು ಹ್ಯಾಂಡ್ಲರು ಬ್ಲ್ಯಾಕಲ್ಲಿ ಫಿನಿಶ್ ಆಗಿದೆ. ಡೋರ್ ಓಪ್ನರು ಸಿಲ್ವರಲ್ಲಿ ಕಂಪ್ಲೀಟ್ ಆಗಿದೆ. ಇದು ಲಾಕು ಅನ್ಲಾಕು ಕೊಟ್ಟಿದ್ದಾರೆ. ಓವರ್ ಆಲ್ ಒಳಗಡೆ ಈ ಥರ ಇದೆ. ಏರಿ ಫೀಲಿಂಗ್ ಇದೆ ವೈಟಲ್ಲಿ ಫಿನಿಶ್ ಮಾಡಿರೋದ್ರಿಂದ. ಮತ್ತು ಒಳಗಡೆ ಕುತ್ಕೊಂಡು ನೋಡೋಣ ಬನ್ನಿ. ಸೊ ಇಲ್ಲಿ ಸ್ಪೀಕರ್ ಇದೆ, 1 ಲೀಟರ್ ಬಾಟಲ್ ಹೋಲ್ಡರ್ ಇದೆ. ಸೊ ಕ್ಲೋಸ್ ಮಾಡೋಣ. ನೀವು ನೋಡ್ಬೋದು ಇಲ್ಲಿ AC ಇವೆಂಟ್ಸ್ ಇದೆ, ನಡುವೆ ಹಂಪಿಲ್ಲ. ಇಲ್ಲಿ 12 ವೋಲ್ಟ್ ಚಾರ್ಜಿಂಗ್ ಸಾಕೆಟ್ ಇದೆ. ಮತ್ತು ಅಲ್ಲೂ AC ಇವೆಂಟ್ಸ್ ಇದೆ. ಹ್ಯಾಂಡಲ್ ಹೋಲ್ಡರ್ ಇದೆ, ಇಲ್ಲೂ ಹ್ಯಾಂಡಲ್ ಹೋಲ್ಡರ್ ಇದೆ. 3 ಹತ್ರ ಹ್ಯಾಂಡಲ್ ಹೋಲ್ಡರ್ ಇದೆ. ಮತ್ತು ಸೀಟ್ ಬೆಲ್ಟ್ ಇದೆ ಪ್ರತಿಯೊಂದು ಸೀಟಿಗೂ. ನಡುವೆ ಪ್ಯಾಸೆಂಜರ್ಗೆ, ನಡುವೆ ಕುತ್ಕೊಳೋರಿಗೆ ಇಲ್ಲ. 2 ಹೆಡ್ ರೆಸ್ಟ್ ಇದೆ. ಮತ್ತು ಬ್ಯಾಕ್ ಸೈಡೂ ಹೆಡ್ ರೆಸ್ಟ್ ಇದೆ. ಸೊ ಇನ್ನು ಬ್ಯಾಕ್ ಸೈಡಿಗೆ ಹೋಗೋಣ ಬನ್ನಿ. ಇಲ್ಲಿ ಇಷ್ಟ ಇರೋದು. ಸೊ ಇಲ್ಲೊಂಚೂರು ಹಂಪಿದೆ ಒಳಗಡೆ. ಬ್ಯಾಕ್ ಸೈಡ್ ಕುತ್ಕೊಂಡು ನೋಡೋಣ ಬನ್ನಿ. ಸೊ ನೀವು ಇದು ಟಾಗಲ್ ಮಾಡಬೇಕು ನೋಡು. ನೀವು ಈ ಸೀಟ್ನ ಟಾಗಲ್ ಮಾಡಬೇಕು, ಈ ಥರ ಟಾಗಲ್ ಮಾಡಬೇಕು. ಇನ್ನೊಂದು ಸರಿ ತೋರಿಸ್ತೀನಿ.
ಸೊ ಈ ಥರ ಟಾಗಲ್ ಮಾಡಬೇಕು. ಸೊ ಒಳಗಡೆ ಕುತ್ಕೊಂಡು ನೋಡೋಣ ಬನ್ನಿ. ಸೊ ಇದು ಚಿಲ್ಡ್ರನ್ಸ್ಗೆ ಕರೆಕ್ಟು. ನಾನು 5.7 ಇದ್ದೀನಿ ಹೈಟು, ಬಟ್ ಹಿಂಗಡೆ ಅಡಲ್ಟ್ಸ್ ಕುತ್ಕೊಳಕ್ಕಾಗಲ್ಲ, ಓನ್ಲಿ ಚಿಲ್ಡ್ರನ್ಸ್ ಕುತ್ಕೊಳ್ಬೋದು. ಮತ್ತು ಇಲ್ಲಿ ಬ್ಯಾಕ್ ಸೀಟಲ್ಲಿ ಚಾರ್ಜಿಂಗ್ ಸಾಕೆಟ್ ಇದೆ, 12 ವೋಲ್ಟ್ ಚಾರ್ಜಿಂಗ್ ಸಾಕೆಟ್ ಇದೆ, ಕಾಯಿನ್ ಹೋಲ್ಡರ್ ಇದೆ, ಸೊ ಹ್ಯಾಂಡಲ್ಸ್ ಇದೆ ಬ್ಯಾಕ್ ಸೈಡು. ಮತ್ತು AC ವೆಂಟ್ಸ್ ಇದೆ, 2 AC ವೆಂಟ್ಸ್ ಇದೆ, ಇಲ್ಲೂ ಹ್ಯಾಂಡಲ್ಸ್ ಇದೆ, ಇಲ್ಲಿ ಕಾಯಿನ್ ಹೋಲ್ಡರ್ ಇದೆ, ಸೀಟ್ ಬೆಲ್ಟ್ ಇದೆ. ಸೊ ಬ್ಯಾಕ್ ಸೈಡಲ್ಲಿ ಒಂದು ಚೂರು ಕಂಜೆಸ್ಟ್ ಆಗುತ್ತೆ ಅಡಲ್ಟ್ಸ್ ಕುತ್ಕೊಳಕ್ಕೆ. ಮತ್ತು ಇಲ್ಲಿ ಕ್ವಾರ್ಟರ್ ಗ್ಲಾಸ್ ಇದೆ, ಇಲ್ಲಿ ನೋಡ್ಬೋದು. ಸೊ ಇನ್ನು ಮ್ಯಾಜಿಕ್ ಇರೋದು ಡ್ರೈವರ್ ಸೀಟಲ್ಲಿ ಹೋಗಿ ಎಲ್ಲ ಕುತ್ಕೊಂಡು ಮಾತಾಡೋಣ ಬನ್ನಿ. ಸೊ ಈ ಥರ ಕಾಣುತ್ತೆ ನೋಡಿ ಇಂಟೀರಿಯರ್ ಎಲ್ಲ. ಸೊ ಸೀಟ್ ಬೆಲ್ಟ್ ಇದೆ, ಡೆಡಿಕೇಟೆಡ್ ಆಗಿಲ್ಲ. ಸೊ ಕ್ಲೋಸ್ ಮಾಡೋಣ. ಸೊ ಡ್ರೈವರ್ ಸೀಟಲ್ಲಿ ಕುತ್ಕೊಂಡು ಮಾತಾಡೋಣ ಬನ್ನಿ. ಲಾಕ್ ಮಾಡಿದೆ. ಸೊ ಫ್ರಂಟಿಂದ ಕಾರ್ ಈ ಥರ ಕಾಣಿದೆ. ಇದರಲ್ಲಿ ಒಂದು ಸ್ಪೆಷಲ್ ಫ್ಯೂಚರ್ ಏನಪ್ಪ ಅಂದರೆ, ಇದು ಸ್ಮಾರ್ಟ್ ಆಕ್ಸಿಸ್ ಕಾರ್ಡ್ ಅಂತ. ಕಾರ್ನ ಅನ್ಲಾಕ್ ಮಾಡೋದು ತುಂಬ ಈಸಿ. ಯಾವ ಥರ ಅಂದರೆ, ಸೊ ಕಾರ್ ಹತ್ರ ಹೋದರೆ ಅನ್ಲಾಕ್ ಆಗುತ್ತೆ. ಒಳಗಡೆ ಕುತ್ಕೊಂಡು ನೋಡೋಣ ಬನ್ನಿ. ಸೊ 80 ಡಿಗ್ರಿ ಓಪನ್ ಆಗುತ್ತೆ. ಪವರ್ ವಿಂಡೋಸ್ ಇದೆ. ಇದು ಔಟ್ಸೈಡ್ ವ್ಯೂ ಮಿರರ್ನ ಅಡ್ಜಸ್ಟ್ ಮಾಡೋದು. ಮತ್ತು 1 ಲೀಟರ್ ಬಾಟಲ್ ಹೋಲ್ಡರ್ ಇದೆ, ಸ್ಪೀಕರ್ಸ್ ಇದೆ, ಮತ್ತು ಮುಂದ್ಗಡೆ 2 ಟ್ವಿಟರ್ಸ್ ಇದೆ. ನೋಡ್ಬೋದು, ಸೀಟ್ನ ಅಪ್ ಡೌನ್ ಮಾಡ್ಕೊಬೋದು, ಮತ್ತು ಸೀಟ್ನ ಬ್ಯಾಕು ಫ್ರಂಟು ಮಾಡ್ಕೊಬೋದು. ಅಷ್ಟೇ, ಇದರಲ್ಲಿ ಏನೂ ಮಾಡೋಕ್ಕಾಗಲ್ಲ. ಮತ್ತು ಇಲ್ಲಿ ಫ್ಯೂಯಲ್ ಲಿಡ್ ಓಪನ್ ಮಾಡೋಕ್ಕೆ ಕೊಟ್ಟಿದ್ದಾರೆ, ಬೂಟ್ ಓಪನ್ ಮಾಡೋಕ್ಕೆ ಕೊಟ್ಟಿದ್ದಾರೆ, ಹೆಡ್ಲೈಟ್ ಲೆವೆಲರ್ ಕೊಟ್ಟಿದ್ದಾರೆ. ಸೊ ಓವರಾಲ್ ಇಂಟೀರಿಯರ್ ಈ ಥರ ಕಾಣುತ್ತೆ. ಸೊ ಒಳಗಡೆ ಕುತ್ಕೊಂಡು ನೋಡೋಣ ಬನ್ನಿ. ಸೊ ಇಲ್ಲಿ ಲಾಕು ಅನ್ಲಾಕು ಇದು ಪ್ರತಿಯೊಂದು ಡೋರಿಗೂ ಕೊಟ್ಟಿರ್ತಾರೆ, ಬಟ್ ಸೆಂಟ್ರಲ್ ಲಾಕ್ ಆಗಬೇಕಂದ್ರೆ ಇದನ್ನು ಒತ್ತಿದ್ರೆ ಎಲ್ಲ ಸೆಂಟ್ರಲ್ ಲಾಕ್ ಆಗುತ್ತೆ. ಸೊ ಕೀ ಈ ಥರ ಇದೆ. ಸೊ ಇಲ್ಲಿ ಕೀ ಇಡೋಣ. ಮೊಬೈಲ್ ಹೋಲ್ಡರ್ ಇದೆ, ಇಲ್ಲೂ ಮೊಬೈಲ್ ಹೋಲ್ಡರ್ ಇದೆ, USB ಪೋರ್ಟ್ ಇದೆ, ಮತ್ತು ಆಕ್ಸ್ ಪೋರ್ಟ್ ಇದೆ. ಸೊ ಇದು ಸ್ಟಾಪ್ ಬಟನಲ್ಲಿ ಬರುತ್ತೆ. ಇಂಜಿನ್ ಸ್ಟಾರ್ಟ್ ಮಾಡೋಣ ಬನ್ನಿ ಫಸ್ಟು. ಸೊ ಇಂಜಿನ್ ಸ್ಟಾರ್ಟ್ ಆಯಿತು. ಸೊ ನ್ಯೂಟ್ರಲಲ್ಲಿ ಹಾಕೋಣ. ಸೊ ನ್ಯೂಟ್ರಲಲ್ಲಿದೆ. ಸೊ ನೀವು ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ನೋಡ್ಬೋದು. ಎಲ್ಲ ಡಿಜಿಟಲ್ ಯೂನಿಟು, RPM ಮೀಟರು ಮತ್ತು ಸ್ಪೀಡೋ ಮೀಟರು ಎಲ್ಲ ಡಿಜಿಟಲ್ ಯೂನಿಟು. ಮತ್ತು ಫ್ಯೂಯಲ್ ಇಂಡಿಕೇಟರ್ ಇದೆ, ಹೀಟ್ ಇಂಡಿಕೇಟರ್ ಇದೆ. ನೀವು ಮತ್ತೆ ನೋಡ್ಬೋದು, ಇಲ್ಲಿ ಒಂದು ಚಿಕ್ಕ ಬಟನ್ ಇದೆ. ಇದು ಟ್ರಿಪ್ ಮೀಟರು ಎಲ್ಲ ಚೇಂಜ್ ಮಾಡುತ್ತೆ. ಫ್ಯೂಯಲ್ ಎಕಾನಮಿ ಎಷ್ಟಿದೆ, ಮತ್ತು ಎಷ್ಟು ಕಿಲೋಮೀಟ್ರ್ ಓಡಿದೆ ಅಂತ ಎಲ್ಲ ತೋರಿಸುತ್ತೆ. ಟ್ರಿಪ್ ಮೀಟರು, ರೇಂಜು, ಇನ್ಸ್ಟೆಂಟ್ ಕಿಲೋಮೀಟರ್ ಪರ್ ಲೀಟರು, ಮತ್ತು ಟ್ರಿಪ್ ಮೀಟರ್ A ಮತ್ತು B ಅಂತ ಎಲ್ಲ ತೋರಿಸುತ್ತೆ. ಫ್ಯೂಯಲ್ ಯೂಸ್ಡ್ ಅಂತ ಎಲ್ಲ ತೋರಿಸುತ್ತೆ. ಸೊ ಇಲ್ಲೊಂದು ಚಿಕ್ಕ ಬಟನ್ ಇದೆಯಲ್ಲ, ಇದರಲ್ಲೆಲ್ಲ ಆಗುತ್ತೆ. ಬೇರೆ ಕಾರ್ಗಳಂಗೆ ಅದಕ್ಕೆ ಒಂದು ಡೆಡಿಕೇಟೆಡ್ ಬಟನ್ ಕೊಟ್ಟಿಲ್ಲ. ಓವರಾಲ್ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಈ ಥರ ಕಾಣುತ್ತೆ. ನಾನು ಡ್ರೈವ್ ಮಾಡ್ತೀನಿ ಕಾರ್ನ. ಸೊ 5000 RPM ತನಕ ರೈಸ್ ಆಗುತ್ತೆ. ಸೊ ನೋಡ್ಬೋದು, ಸೊ 5000 RPM ತನಕ ರೈಸ್ ಆಗುತ್ತೆ. ಇದು ವೈಪರ್ ಜಾಯ್ಸ್ಟಿಕ್ಕು, ಇದು ಹೆಡ್ಲೈಟ್ ಕಂಟ್ರೋಲರು, ಮತ್ತು ಇಲ್ಲಿ ಕ್ಲಬ್ ಬಾಕ್ಸ್ ಇದೆ, ಕೆಳಗಡೆ ಗ್ಲೋ ಬಾಕ್ಸ್ ಇದೆ. ಸೊ ಸ್ಪೇಸ್ ಚೆನ್ನಾಗಿದೆ ಗ್ಲೋ ಬಾಕ್ಸ್ದು, ಕೂಲಿಂಗ್ ಕೆಪಾಸಿಟಿ ಎಲ್ಲ ಇದೆ ಅದರಲ್ಲಿ. ಸೊ ಇನ್ನು ಸ್ಟೇರಿಂಗ್ ವಿಷಯಕ್ಕೆ ಬಂದರೆ ತುಂಬ ಲೈಟಾಗಿದೆ ಸ್ಟೇರಿಂಗು. ಸಿಲ್ವರ್ ಆ್ಯಕ್ಸೆಂಟಲ್ಲಿ ಕಂಪ್ಲೀಟ್ ಮಾಡಿದ್ದಾರೆ. ಮತ್ತು ಇಲ್ಲಿ SRP ಏರ್ ಬ್ಯಾಗ್ಸ್ ಇದೆ. ಇದು ಆಡಿಯೋ ಕಂಟ್ರೋಲಿಂಗ್ ಮಾತ್ರ ಕಂಟ್ರೋಲ್ ಕೊಟ್ಟಿರೋದು. ಯಾವುದೇ ಇನ್ಸ್ಟ್ರೂಮೆಂಟ್ ಕ್ಲಸ್ಟರಿಗೆ ಏನೂ ಕಂಟ್ರೋಲ್ ಸ್ಟೇರಿಂಗಲ್ಲಿ ಕೊಟ್ಟಿಲ್ಲ. ಸ್ಟೇರಿಂಗ್ ತುಂಬಾ ಲೈಟಾಗಿದೆ. ಮತ್ತು ಇದನ್ನು ಡೌನು ಟಿಲ್ಟ್ ಮಾಡ್ಬೋದು, ಮೇಲೆ ಕೆಳಗೆ ಟಿಲ್ಟ್ ಮಾಡ್ಬೋದು. ಸೊ ಟಿಲ್ಟ್ ಎಲ್ಲ ಮಾಡ್ಬೋದು. ಅದು ಬಿಟ್ಟರೆ ಬೇರೆ ಫ್ರಂಟು ಬ್ಯಾಕು ಏನೂ ಮಾಡೋಕ್ಕಾಗಲ್ಲ. ಜೊತೆಗೆ ನೀವು ನೋಡ್ಬೋದು, ಡ್ಯಾಶ್ ಬೋರ್ಡು ಡ್ಯುಯಲ್ ಟೋನಲ್ಲಿ ಕಂಪ್ಲೀಟ್ ಆಗಿದೆ, ಬ್ಲ್ಯಾಕು ಮತ್ತು ಗ್ರೇಯಲ್ಲಿ. ಮತ್ತು ಸಿಲ್ವರ್ ಆ್ಯಕ್ಸೆಂಟಲ್ಲಿ ಕಂಪ್ಲೀಟ್ ಮಾಡಿದೆ. 4 AC ಇವೆಂಟ್ಸ್ ಇದೆ. ಸೊ ಇನ್ನು ಮಿರರ್ ವಿಷಯಕ್ಕೆ ಬಂದರೆ, ಆಟೋ ಡಿಮ್ಮಿಂಗ್ ಇಲ್ಲ, ನಾರ್ಮಲ್ ಮಿರರು. ಮತ್ತು ಇಲ್ಲಿ ವ್ಯಾನಿಟಿ ಮಿರರ್ ಇದೆ. ಡ್ರೈವರ್ ಸೀಟ್ ಹತ್ರ ವ್ಯಾನಿಟಿ ಮಿರರ್ ಇಲ್ಲ, ಟೋಲ್ ರೆಸಿಪ್ಟ್ ಇದೆ. ಮತ್ತು ನೀವು ನೋಡ್ಬೋದು, ಕಾರು ತುಂಬ ಹೇರಿಯಾಗಿದೆ. ಮತ್ತು ಇಲ್ಲಿ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಇದೆ. ಸೊ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ನೋಡೋಣ. ಸೊ ವಾಲ್ಯೂಮ್ ಎಲ್ಲ ಡೌನ್ ಮಾಡೋಣ. ಸೊ ರೇಡಿಯೋ ಇದೆ, ಮೀಡಿಯಾ ಇದೆ. ಇಲ್ಲಿ ಎಕೋ ಡ್ರೈವಿಂಗ್ ಎಕೋ 2 ಅಂತ ಇದೆ. ಫೋನ್ ಇದೆ, ಸೆಟ್ಟಿಂಗ್ಸ್ ಇದೆ. ಸೆಟ್ಟಿಂಗ್ಸಲ್ಲಿ ಹೋದರೆ ನಿಮಗೆಲ್ಲ ಡಿಸ್ಪ್ಲೇ ಆಗುತ್ತೆ. ಸೊ ಇದು GPS ಕನೆಕ್ಟ್ ಆಗಿರುತ್ತೆ ಕಾರು. ಮತ್ತು ರಿವರ್ಸ್ ಪಾರ್ಕಿಂಗ್ ಎಲ್ಲ ಕ್ಯಾಮ್ರಾ ಇದೆ. ಸೊ ರಿವರ್ಸ್ ಪಾರ್ಕಿಂಗ್ ಹಾಕೋಣ. ಸೊ ಇದು 8 ಇಂಚಸ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಇದು. ಸೊ ಈ ಥರ ಇದೆ. ನೀವು ನೋಡ್ಬೋದು, FM ಎಲ್ಲ ಇದೆ. ಸೊ ಟೈಮ್ ಎಲ್ಲ ತೋರಿಸುತ್ತೆ. ಮತ್ತು
ಇಲ್ಲಿ ಕೆಳಗಡೆ ನೀವು ನೋಡ್ಬೋದು ಬಟನ್ಸ್ ಥರ ಇದೆ. ಇದು ಲಾಕು ಅನ್ಲಾಕು, ಮತ್ತು ಇದು ಪಾರ್ಕಿಂಗ್ ಲೈಟು. ಸೊ ಈಗ ಆನ್ ಮಾಡಿದ್ದೀನಿ. ಮತ್ತು ಇದು ಎ ಸಿ ನಾಬ್ಸು. ಸೊ ಇದೂ ಎ ಸಿ ನಾಬ್ಸು, ಎ ಸಿ ಬ್ಲೋಯರ್ಸ್ ಇದು ಎಷ್ಟು 1 to 4 ಇದೆ. ಮತ್ತು ಇದು ಎ ಸಿ ಆಫ್ ಆನು. ಸೊ ಇಲ್ಲಿ ಮೊಬೈಲ್ ಹೋಲ್ಡರ್ ಇದೆ, ಸ್ಟಾಪ್ ಬಟನ್ ಇದೆ, USB ಪೋರ್ಟ್ ಇದೆ, ಆಕ್ಸು ಪೋರ್ಟ್ ಇದೆ, ಮತ್ತು ಮೊಬೈಲ್ ಸ್ಟೋರೇಜ್ ಇದೆ. ಸೊ ಈ ಕಾರು 5 ಸ್ಪೀಡ್ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ಬರುತ್ತೆ. ಟ್ವಿನ್ ಕಪ್ ಹೋಲ್ಡರ್ ಇದೆ, ಹ್ಯಾಂಡ್ ಬ್ರೇಕ್ ಇದೆ. ಮತ್ತು ಇಲ್ಲಿ ನೀವು ನೋಡ್ಬೋದು ಇಲ್ಲಿ ಕ್ಲಬ್ ಬಾಕ್ಸ್ ಇದೆ. ಎಲ್ಲ ಕೂಲ್ ಡ್ರಿಂಕ್ಸ್ ಎಲ್ಲ ಇಲ್ಲಿ ಕೂಲ್ ಮಾಡೋಕ್ಕೆ ಇದು ಇದೆ. ಇಲ್ಲಿ ಬ್ಲೋ ಆಗ್ತಿದೆ ಎ ಸಿ. ಸೊ ಇಲ್ಲಿ ಆರಾಮಾಗೆ ಒಂದು 4 ಜ್ಯೂಸ್ ಬಾಟ್ಲ್ ಇಟ್ಕೊಬೋದು, ಜ್ಯೂಸ್ ಟಿನ್ ಇಟ್ಕೊಬೋದು. ಸೊ ಕ್ಲೋಸ್ ಮಾಡೋಣ. ಸೊ ಇಲ್ಲಿ ಬ್ಯಾಕ್ ಸೈಡು ಎ ಸಿ ಕಂಟ್ರೋಲರ್ ಇದೆ. ಬ್ಯಾಕ್ ಸೈಡ್ದು ಎ ಸಿ ಕಂಟ್ರೋಲರ್ ಇಲ್ಲೇ ಮಾಡ್ಕೊಬೇಕು. ಸೊ ಅಲ್ಲಿ ಕಂಟ್ರೋಲ್ ಕೊಟ್ಟಿಲ್ಲ, ಇಲ್ಲೇ ಕಂಟ್ರೋಲ್ ಕೊಟ್ಟಿರೋದು. ಓವರಾಲ್ ಸೀಟ್ ಕಂಫರ್ಟಬಲ್ ಇದೆ. ಹೆಡ್ರೆಸ್ಟ್ ಇಲ್ಲ, ಫ್ರಂಟು ಬರೀ ಬ್ಯಾಕ್ 3-4 ಸೀಟಿಗೆ ಕೊಟ್ಟಿದ್ದಾರೆ. ಓವರಾಲ್ ಕ್ಯಾಬಿನ್ ಈ ಥರ ಕಾಣುತ್ತೆ. ನೀವು ನೋಡ್ಬೋದು ಕಾರು ತುಂಬ ಹೇರಿಯಾಗಿದೆ. ಬಟ್ ಏನಂದರೆ ಲಾಸ್ಟ್ ರೋಲ್ಲಿ ಕುತ್ಕೊಳಕ್ಕಾಗಲ್ಲ. ಸೊ ರೆನೋ ಟ್ರೈಬರ್ ಡ್ರೈವಿಂಗ್ ಎಕ್ಸ್ಪೀರಿಯನ್ಸ್ ಹೇಳ್ತೀನಿ ಬನ್ನಿ. ಸೊ ಸ್ಟಾಪ್ ಬಟನ್ ಇದೆ. ಸೊ ನೀವು ನೋಡ್ಬೋದು ಇದು 5 ಸ್ಪೀಡ್ ಗೇರ್ ಟ್ರಾನ್ಸ್ಮಿಷನು. ಸೊ ರಿವರ್ಸ್ ಹಾಕೋದು, ಮೇಲ್ಗಡೆ ಪುಲ್ ಮಾಡಿಬಿಟ್ಟು ಫ್ರಂಟಿಗೆ ತಳಿದ್ರೆ ರಿವರ್ಸ್ ಪಾರ್ಕಿಂಗ್ ಬರುತ್ತೆ. ಸೊ ಫಸ್ಟ್ ಗೇರಲ್ಲಿ ಇದ್ದೀನಿ. ಸೊ ಸೆಕೆಂಡ್ ಗೇರಲ್ಲಿ ಇದ್ದೀನಿ. 4000 RPM ಇದೆ. ಥರ್ಡ್ ಗೇರಲ್ಲಿ 40 ಇದೆ. ಕಾರ್ನರ್ಸ್ ನೋಡಿ. ಸೊ ಸ್ಟೇರಿಂಗ್ ಕಂಟ್ರೋಲ್ ಆಗಿದೆ. ಕ್ಲೀನಾಗಿ ಜಡ್ಜ್ ಮಾಡ್ಬೋದು ಕಾರ್ನರ್ಸು ಮತ್ತು ಓವರ್ಟೇಕ್ ಮಾಡೋದೆಲ್ಲ. ಗೇರ್ನ ಆರಾಮಾಗಿ ಸ್ಲಿಕ್ಕಾಗಿ ಚೇಂಜ್ ಮಾಡ್ಬೋದು. ಸೊ ಡ್ರೈವರು ಚೆನ್ನಾಗಿದೆ, ಫ್ಯಾಮಿಲಿ ಟ್ರಿಪ್ಪಿಗೆಲ್ಲ ಚೆನ್ನಾಗಿದೆ ಕಾರು. ಟಾರ್ಕು ಮತ್ತು ಪವರು ಎಲ್ಲೂ ಡ್ರಾಪ್ ಆಗ್ತಿಲ್ಲ, ಸುಮ್ಮನೆ ನುಗ್ತಾ ಇದೆ ಕಾರು. ಸೊ 80 ಇದೆ ಕಾರು. 5th ಗೇರಲ್ಲಿ ಇದ್ದೀನಿ. ಕ್ಲೀನಾಗಿ ಜಡ್ಜ್ ಮಾಡ್ಬೋದು ರೋಡೆಲ್ಲ. ಬ್ರೇಕಿಂಗ್ ಮಾತ್ರ ಆಬ್ಸಲ್ಯೂಟ್ಲಿ ಚೆನ್ನಾಗಿದೆ. ಸ್ಟೇರಿಂಗೂ ಅಷ್ಟೇ ತುಂಬ ಲೈಟಾಗಿದೆ. ಹೈಯರ್ ಸ್ಪೀಡಲ್ಲಿ ಆರಾಮಾಗಿ ಮೇಂಟೈನ್ ಮಾಡ್ಬೋದು. ಸೊ ನೋಡೋದಲ್ಲ ಬ್ರೇಕ್ ಯಾವ ಥರ ಇರಿದೆ ಅಂತ. ಸೊ ನೋಡಿ ಸ್ಪೇಸ್ ಎಷ್ಟಿದೆ, ಆರಾಮಾಗಿ ನುಗ್ಗುತ್ತೆ ಕಾರು. ಈ ಕಾರಲ್ಲಿ ಬ್ರೇಕಿಂಗ್ ಮಾತ್ರ ಸಖತ್ತಾಗಿದೆ. ಸೊ ಸೆಕೆಂಡ್ ಗೇರ್. ಸೊ ಪವರ್ ಏನು ಲ್ಯಾಗ್ ಆಗ್ತಿಲ್ಲ. ಮೋಸ್ಟ್ಲಿ ತುಂಬ 7 ಮೆಂಬರ್ಸ್ ಏನಾದ್ರು ಕುತ್ಕೊಂಡ್ರೆ ಪವರ್ ಲ್ಯಾಗ್ ಆಗ್ಬೋದು ಅನ್ಕೊತೀನಿ. ಬಟ್ ಈಗ 2 ಮೆಂಬರ್ಸ್ ಅಷ್ಟೇ ಇರೋದು ಕಾರಲ್ಲಿ. ಆರಾಮಾಗಿ ಫುಲ್ ಆಗ್ತಿದೆ ಕಾರು ವಿತ್ AC. ಸೊ ಯಾವುದೇ ಮೈಲೇಜ್ ಎಲ್ಲ ಚೆನ್ನಾಗಿದೆ. 20 ಕೊಡುತ್ತೆ ಹೈವೇ ಅಲ್ಲಿ. ಸೊ ಸಿಟಿಯಲ್ಲಿ ನನ್ನ ಪ್ರಕಾರ 16 ಕೊಡ್ಬೋದು. 80 ಕಿಲೋಮೀಟರ್ ಕ್ರಾಸ್ ಆದರೆ ಒಂದು ಸೌಂಡ್ ಬರುತ್ತೆ. ಸೊ 90 ಟಚ್ ಆಯಿತು 5th ಗೇರಲ್ಲಿ. ಸೊ ಓವರಾಲ್ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ. ಸೊ ನೋಡಿ 93 ಟಚ್ ಆಯಿತು, 100 ಹೋಗುತ್ತೆ. ಸೊ 100 ಟಚ್ ಆಯಿತು. ಸ್ಟೆಬಿಲಿಟಿ ಇದೆ ಕಾರಲ್ಲಿ. ಹೈಯರ್ ಸ್ಪೀಡ್ಸ್ ಹೋದ್ರೂ ವೈಬ್ರೇಷನ್ ಬರಲ್ಲ. ಸೊ ಇದು ಸಿಂಗಲ್ ರೋಡು, ಹೋಗೋದು ಬರೋದೆಲ್ಲ ಒಂದೇ ಲೈನಲ್ಲಿ ಇದೆ. ಆರಾಮಾಗೆ ಟರ್ನಿಂಗ್ ಮಾಡ್ಬೋದು ನೋಡಿ. ಮೇಡಮ್ 5 ಮಿನಿಟ್ಸ್ ಮಾಡ್ತೀನಿ ತಡೀರಿ. ಸೊ ರಜತ್, ನೀವು ಕಾರ್ ಬಗ್ಗೆ ಏನು ಹೇಳ್ತೀರಾ? ತುಂಬ ಚೆನ್ನಾಗಿದೆ ಸರ್ ವೆಹಿಕಲ್. ಆ ಪ್ರೈಸಿಂಗಲ್ಲಿ ಆ ಥರ ಫೀಚರ್ಸ್ ಯಾವುದೂ ಇಲ್ಲ. ಹೌದು, ಲೋ ಪ್ರೈಸಿಂಗಲ್ಲಿ ನಿಮಗೆ 7 ಸೀಟರ್ ವೆಹಿಕಲ್ ಕೊಟ್ಟಿದ್ದಾರೆ. ಓಕೆ. 5 ಮೆಂಬರ್ಸ್ ಕೂಡ ಆರಾಮ್ಸೆ ಹೋಗ್ಬೋದು. ಇವನ್ ಸೆಕೆಂಡ್ ಆ್ಯಂಡ್ ಥರ್ಡ್ ರೋ AC ಕೂಡ ಬರುತ್ತೆ ನಿಮಗೆ. ಸ್ಟೆಬಿಲಿಟಿ ಆಗಿರ್ಬೋದು, 4 ಏರ್ ಬ್ಯಾಗ್ಸ್ ಆಗಿರ್ಬೋದು, ABS EBD ಆಗಿರ್ಬೋದು,
ಪ್ರತಿಯೊಂದು ಈ ವೆಹಿಕಲಲ್ಲಿ ಕೊಟ್ಟಿದ್ದಾರೆ ನಿಮಗೆ. ನನಗೆ ಬ್ರೇಕಿಂಗ್ ತುಂಬಾ ಇಷ್ಟ ಆಯ್ತು ಕೈಗಾಕಿನ. ಸರ್ ಬ್ರೇಕಿಂಗ್ ಅಂತಲ್ಲ, ಪ್ರತಿಯೊಂದು ವೆಹಿಕಲಲ್ಲಿ ತುಂಬ ಇಷ್ಟ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ 5 ಮೆಂಬರ್ಸ್ ಹೋಗ್ತೀರಾ ಅಂತ ಹೇಳಿದ್ರೆ ಹಿಂದ್ಗಡೆ ಫುಲ್ ಸೀಟ್ಸ್ನ ರಿಮೂವ್ ಮಾಡ್ಬೋದು. ವಿತೌಟ್ ಎನಿ ಟೂಲ್ಸ್ ಯೂಸ್ ಇಲ್ದಂಗೆ ನೀವು ಯೂಸ್ ಮಾಡ್ಬೋದು ಸರ್. ರಿಮೂವ್ ಮಾಡ್ಬೋದು ಸೀಟ್ಸ್ನ. ಈಸಿ ಫಿಕ್ಸ್ ಸೀಟ್ಸ್ ಅಂತ ಕರಿತೀವಿ ನಾವು. ಸೊ ಆರಾಮ್ಸೆ 7 ಮೆಂಬರ್ಸ್ ನೀವು ಕ್ಯಾರಿ ಮಾಡ್ಬೋದು ಸರ್ ವೆಹಿಕಲಲ್ಲಿ. ಸೊ ಆ ಥರ ಪ್ರೈಸಿಂಗು, ಆ ಥರ ಫೀಚರ್ಸ್ ಯಾವ ಗಾಡಿಲೂ ಇಲ್ಲ. ಈವನ್ ಮೈಲೇಜು ಕೂಡ ನೀವು ನೋಡ್ಬೋದು. ಕಸ್ಟಮರ್ಸ್ ರಿವ್ಯೂಸ್ 18 to 19 ಇನ್ ಸಿಟಿ ವಿತ್ ಎಸಿನೇ ಬರ್ತಾ ಇದೆ. ಹೌದು, ಬಟ್ ಚೆನ್ನಾಗಿದೆ ಓಡ್ಸಕ್ಕೆ. ನಿಮ್ಗೆ ಹೇಗೆ ಅನಿಸ್ತು ಸರ್ ಫೀಲು, ಕಂಫರ್ಟು? ಸೊ ನನಗೆ ಇದು ನೋಡಕ್ ಮಾತ್ರ ದೊಡ್ಡ ಕಾರ್ ಕಾಣಿಸುತ್ತೆ. ಒಳಗಡೆ ಕುತ್ಕೊಂಡಾಗ ಆರಾಮಾಗಿ ರೈಡ್ ಮಾಡ್ಬೋದು ನಾನು. ಓಕೆ. ಸೊ ಏನು ಎಲ್ಲರೂ ಅನ್ಕೊಂತಾರೆ ದೊಡ್ಡ ಕಾರ್ ಅಂದ್ರೆ ತುಂಬಾ ಓಡಿಸೋದು ಕಷ್ಟ ಅಂತ. ಸೊ ಇದು ಯಾವುದೇ ಕಷ್ಟ ಇರಲ್ಲ. ಆರಾಮಾಗಿ ಯಾವ್ದು ನಾರ್ಮಲ್ ಚಿಕ್ಕ ಕಾರ್ ಯಾವ ತರ ಓಡಿಸ್ತಿರೋ ಅದೇ ತರನ ಈ ಕಾರನ್ನು ಓಡಿಸಬಹುದು. ಬಟ್ ಸ್ಪೇಸ್ ಆಗಿದೆ, ತುಂಬಾ ಸ್ಪೇಸಿಯಸ್ ಆಗಿದೆ. 5 ಜನ ಆರಾಮಾಗಿ ಕುತ್ಕೊಬಹುದು, 6 ಜನ ಕುತ್ಕೊಬಹುದು. ಥರ್ಡ್ ರೋ ಅಲ್ಲಿ ಅಡಲ್ಟ್ಸ್ ಕುತ್ಕೊಳಕ್ಕಾಗಲ್ಲ, ಚಿಲ್ಡ್ರನ್ಸ್ ಕುತ್ಕೊಬಹುದು ಅಷ್ಟೇ. ಒಂದು 10 years 15 years ಚಿಲ್ಡ್ರನ್ಸ್ ಕುತ್ಕೊಬಹುದು ಅಷ್ಟೇ. ಸೊ ಅಡಲ್ಟ್ಸ್ ಎಲ್ಲ ಕುತ್ಕೊಳಕ್ಕಾಗಲ್ಲ. ಓಕೆ. ಇವನ್ ನಿಮಗೆ ಸೆಕೆಂಡ್ ರೋ ಸೀಟ್ಸ್ ಕೂಡ ಅಡ್ಜಸ್ಟಬಲ್ ಸೀಟ್ಸ್ ಇರುತ್ತೆ. ನಿಮ್ಗೆ ಯಾವ ತರ ಕನ್ವೀನಿಯಂಟ್ ಇದೆಯೋ ಆ ತರ ನೀವು ಅಡ್ಜಸ್ಟ್ ಮಾಡ್ಕೊಳ್ಬಹುದು. ನಂಗೆ ಸೆಕೆಂಡ್ ಸೆಂಟರ್ ನಂಗೆ ತುಂಬಾನೇ ಇಷ್ಟ ಆಯ್ತು. ಯಾಕಂದ್ರೆ ಆರಾಮಾಗಿ ಮೂವ್ ಆಗ್ಬೋದು ಬ್ಯಾಕ್ ಸೈಡ್, ಬಟ್ ಕುತ್ಕೊಳಕ್ಕಾಗಲ್ಲ ಅಡಲ್ಟ್ಸಿಗೆ ಅಷ್ಟೇ. ಹೌದು ಸರ್. ಬಟ್ ನಡುವೆ ಹಂಪ್ ಇಲ್ಲ, ಆರಾಮಾಗಿ 3 ಜನ ಕುತ್ಕೊಬಹುದು, 4 ಜನನೂ ಕುತ್ಕೊಬಹುದು ಸ್ವಲ್ಪ ತಿನ್ನಾಗಿದ್ರೆ. ಕರೆಕ್ಟ್. ಸೊ AC ಇವೆಂಟ್ಸು ಈ ಬೆಂಜಲೆಲ್ಲ ಕೊಟ್ಟಿರೋ ತರ ಆ ತರ AC ಇವೆಂಟ್ಸ್ ಕೊಟ್ಟಿದ್ದಾರೆ ಸೈಡಿಗೆ. ತೋರಿಸ್ಬಿಡಿ ಅದನ್ನ. ಸೊ ನೀವು ಇದು ಫ್ರೆಂಚ್ ಪ್ರಾಡಕ್ಟ್, ಇದು ಫ್ರೆಂಚ್ ಕಂಪನಿ ಇದು. ಸೊ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು ಮೈಲೇಜು ಪರ್ಫಾರ್ಮೆನ್ಸ್ ಎಲ್ಲ ಚೆನ್ನಾಗೇ ಇರುತ್ತೆ. ಯಾವುದ್ರಲ್ಲೂ ಅವರು ಕೊರತೆ ಮಾಡಿರಲ್ಲ. 7 ಸೀಟರ್ ಅಂದ ತಕ್ಷಣ ಕಸ್ಟಮರ್ಸು 7 ಸೀಟರ್ 1000cc ಇಂಜಿನ್ ಪಿಕಪ್ ಇರುತ್ತೋ ಇಲ್ವೋ ಅಂತ ಥಿಂಕ್ ಮಾಡಬೇಡಿ. ಬನ್ನಿ ನಮ್ಮ ಶೋರೂಮ್ಗೆ ಒಂದ್ಸಲಿ ಟೆಸ್ಟ್ ಡ್ರೈವ್ ಮಾಡಿ. 7 ಮೆಂಬರ್ಸ್ ಕೂಡಿಸಿ ನಿಮಗೆ ಗಾಡಿ ಸೆಕ್ಷನ್ ಡ್ರೈವ್ ಕೊಡ್ತೀವಿ. ಸೊ ನನಗೇನು 7 ಸೀಟರ್ ಅಂದರೆ ಅಷ್ಟೊತ್ತಿಗೆ ಏನು ಹಬ್ಬ ಏನು ಅನಿಸ್ಲಿಲ್ಲ. ಸೊ ಚೆನ್ನಾಗಿದೆ ಗಾಡಿ, ಮಾತ್ರ ಎಕ್ಸಿಲೆಂಟ್ ಆಗಿದೆ. ಮೈಲೇಜ್ ಇದೆ, ಪರ್ಫಾರ್ಮೆನ್ಸು ಚೆನ್ನಾಗಿದೆ. ಲ್ಯಾಗಿನೆಸ್ ಇಲ್ಲ ಡೆಲಿವರಿಯಲ್ಲಿ, ಪವರ್ ಡೆಲಿವರಿಲಿ ಲ್ಯಾಗಿನೆಸ್ ಇಲ್ಲ. ಮತ್ತೆ ಸ್ಟೇರಿಂಗ್ಸು ಕಾರ್ನರ್ಸ್ ಎಲ್ಲ ಚೆನ್ನಾಗಿದೆ. ಸ್ಟೇರಿಂಗ್ ನೋಡಿ ಲೈಟ್ ವೇಟ್, ಹಿಂಗೆ ಮೂವ್ ಆದರೆ ಹಿಂಗಾಗುತ್ತೆ. ಸೊ ಇದು ಟಾಪ್ ವೇರಿಯಂಟು ರೆನೋ ಡ್ರೈವರಲ್ಲಿ. RXZ ಡ್ಯುಯಲ್ ಟೋನ್ ವರ್ಷನ್. ಕಾರಿಂದ ಕುತ್ಕೊಂಡ್ರೆ ವಿಜುವಲಿ ಆರಾಮಾಗಿ 360 ಡಿಗ್ರಿ ಆರಾಮಾಗಿ ನೋಡ್ಬೋದು. ಮತ್ತೆ ಮಿರರು ಚೆನ್ನಾಗಿದೆ, ರಿಯಾಕ್ಟಬಲ್ಲು, ಎಲೆಕ್ಟ್ರಿಕಲಿ ರಿಯಾಕ್ಟಬಲ್ಲು ಮಿರರ್ಸು. ರೆನೋ ನಮಸ್ತೆ, ನನ್ನ ಹೆಸರು ರಜತ್ ಅಂತ. ನಾನು ಬಂದು ಟ್ರೈಡೆಂಟ್ ಆಟೋ ಎಂಟರ್ಪ್ರೈಸಸ್ ಪ್ರೈವೇಟ್ ಲಿಮಿಟೆಡಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ಸೊ ಒನ್ ಆಫ್ ದ ಬಿಗ್ಗೆಸ್ಟ್ ಡೀಲರ್ಶಿಪ್ ಇನ್ ಆಟೋಮೊಬೈಲ್ ಇಂಡಸ್ಟ್ರಿ. ನಮ್ಮ ಶೋರೂಮ್ ಬಂದು ಗುಬ್ಬಿ ಬೈಪಾಸ್ ಔಟರ್ ರಿಂಗ್ ರೋಡಲ್ಲಿ ಬರುತ್ತೆ. ನೀವು ನಮ್ಮ ಶೋರೂಮ್ ವಿಸಿಟ್ ಮಾಡಿದ್ರೆ ಎಲ್ಲ ಥರದ ಗಾಡಿಗಳು ನೋಡ್ಬೋದು. ಕೈಗಾರ್ ನೋಡ್ಬೋದು, ಡಸ್ಟರ್ ನೋಡ್ಬೋದು, ಕ್ವಿಡ್ ನೋಡ್ಬೋದು, ಮತ್ತು ಡ್ರೈವರ್ ಕೂಡ ನೋಡ್ಬೋದು. ಎಲ್ಲ ಕಲರ್ ಗಾಡಿಗಳು ಅವೈಲಬಿಲಿಟಿ ಇರುತ್ತೆ. ಮತ್ತು ನಿಮಗೆ ಎಲ್ಲ ಥರದ ವೇರಿಯಂಟ್ಸ್ ಅವೈಲಬಿಲಿಟಿ ಇರುತ್ತೆ. ನಮ್ಮ ಶೋರೂಮ್ಗೆ ಒಂದ್ಸಲಿ ವಿಸಿಟ್ ಮಾಡಿ ನೋಡಿ. ಧನ್ಯವಾದಗಳು. ಮುಂದೆ ಬನ್ನಿ ಬೇರೆ ಯಾರು ಆಪ್ರೇಟ್ ಮಾಡ್ಬೋದು. ಡೌನ್ ಮಾಡಿ ಮುಂದೆ ಬನ್ನಿ.